ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅಲವೇಲು ಕಿಚನ್. ಇವತ್ತಿನ ವಿಡಿಯೋದಲ್ಲಿ ನಾನು ಹೋಟೆಲ್ ಮತ್ತು ಮದುವೆ ಸಮಾರಂಭಗಳಲ್ಲಿ ಮಾಡುವಂತಹ ಅತಿ ಕೆನೆಯಂತಿರುವ ಮತ್ತು ರುಚಿಕರವಾದ ಮೊಸರನ್ನವನ್ನು ಮಾಡುವ ವಿಧಾನವನ್ನು ನೋಡೋಣ. ಕುಕ್ಕರ್ನಲ್ಲಿ ಅನ್ನ ಮಾಡುವಾಗ ಸಾಮಾನ್ಯವಾಗಿ 2 ವಿಸಿಲ್ ಕೂಗಿಸ್ಕೊಂಡು ಬರ್ತಿದ್ದೆ. ಇವಾಗ 3 ವಿಸಿಲ್ ಕೂಗಿಸ್ಕೊಂಡಿದ್ದೀನಿ. ಇದರಿಂದ ಅನ್ನ ಚೆನ್ನಾಗಿ ಮೆತ್ತಗಾಗುತ್ತದೆ. ಸೀಕ್ರೆಟ್ ಟಿಪ್ ಏನಂದ್ರೆ ಅದಕ್ಕೆ ಸ್ವಲ್ಪ ಉಗುರು ಬೆಚ್ಚಗಿನ ಹಾಲನ್ನು ಸೇರಿಸಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ್ಮೇಲೆ ಅನ್ನ ಬಿಸಿಯಾಗಿರುವಲೆ ಮ್ಯಾಶರ್ನಿಂದ ಅನ್ನವನ್ನು ಮೃದುವಾಗಿ ಕಿವುಚ್ಕೊಳ್ಬೇಕು. ಹೀಗೆ ಮಾಡುವುದರಿಂದ ಮೊಸರನ್ನ ಹೋಟೆಲ್ ಶೈಲಿಯಂತೆ ಸಾಫ್ಟ್ ಆಗಿ ಬರುತ್ತದೆ. ಮತ್ತೆ ಮೊಸರನ್ನ ಸಂಜೆಯವರೆಗೂ ಗಟ್ಟಿಯಾಗದಂತೆ ಮತ್ತು ಹುಳಿಯಾಗದಂತೆ ಮೃದುವಾಗಿಡಲು ಸಹಾಯ ಮಾಡುತ್ತದೆ. ಈಗ ಸ್ಟವ್ ಆನ್ ಮಾಡಿಕೊಂಡು ಉರಿ ಮೀಡಿಯಂ ಫ್ಲೇಮಲ್ಲಿ ಇಡಿ. ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ 2 ಚಮಚ ಎಣ್ಣೆ, 1 ಚಮಚ ತುಪ್ಪ ಹಾಕಿ ಎಣ್ಣೆ ಜೊತೆ ತುಪ್ಪ ಸೇರಿಸೋದ್ರಿಂದ ಹೋಟೆಲ್ ರುಚಿ ಬರುತ್ತದೆ. ಎಣ್ಣೆ ಬಿಸಿಯಾದ ನಂತರ ಸಾಸಿವೆ ಹಾಕಿ ಸಿಡಿಸಿ, ಸಾಸಿವೆ ಚಿಟಪಟ ಆದಮೇಲೆ ಒಂದು 3 ರಿಂದ 4 ಹಸಿಮೆಣಸಿನಕಾಯಿಯನ್ನು ಕಟ್ ಮಾಡಿ ಆ್ಯಡ್ ಮಾಡ್ತಾ ಇದ್ದೀನಿ. ಅದೇ ರೀತಿ 1 ಚಮಚ ಜೀರಿಗೆ, 1 ಚಮಚ ಕಡಲೆಬೇಳೆ ಸೇರಿಸಿ ಸ್ವಲ್ಪ ಕೆಂಪಾಗಲು ಬಿಡಬೇಕು. ಇದಕ್ಕೆ ಸಣ್ಣಗೆ ಹೆಚ್ಚಿದ ಅರ್ಧ ಇಂಚು ಶುಂಠಿ, ಸ್ವಲ್ಪ ಕರಿಬೇವು ಹಾಕಿ ಫ್ರೈ ಮಾಡಿ ಕೊನೆಯಲ್ಲಿ ಸ್ವಲ್ಪ ಇಂಗು ಸೇರಿಸಿದರೆ ಘಮಘಮಿಸುವ ಒಗ್ಗರಣೆ ರೆಡಿಯಾಗುತ್ತೆ. ಇಂಗನ್ನು ಯಾವಾಗಲೂ ಕೊನೆಯಲ್ಲಿ ಹಾಕಬೇಕು, ಯಾಕಂದರೆ ಅದರ ಪರಿಮಳ ಹಾಗೆ ಉಳಿಯುತ್ತದೆ ಅಂತ. ಈಗ ಒಗ್ಗರಣೆ ಸಿದ್ಧವಾಗಿದೆ. ಇದನ್ನು ನಾವು ಮೊದಲೇ ಮ್ಯಾಶ್ ಮಾಡಿ ಇಟ್ಕೊಂಡ ಅನ್ನಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಒಗ್ಗರಣೆ ಅನ್ನಕ್ಕೆ ಸರಿಯಾಗಿ ಹೊಂದ್ಕೊಂಡ ಮೇಲೆ ಇದಕ್ಕೆ ಅರ್ಧ ಲೀಟ್ರ್ ಗಟ್ಟಿ ಮೊಸರನ್ನ ಹಾಕೋಣ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳೋಣ. ಈಗ ಮತ್ತೊಮ್ಮೆ ಎಲ್ಲವನ್ನು ಮೃದುವಾಗಿ ಕಲಿಸ್ಕೊಳ್ಬೇಕು. ಕೇವಲ 10 ನಿಮಿಷದಲ್ಲಿ ಲಂಚ್ ಬಾಕ್ಸ್ಗೆ ಇದು ರೆಡಿಯಾಗುತ್ತದೆ. ಮಕ್ಕಳಿಗೆ ಇಷ್ಟವಾಗುವ ಮೃದುವಾದ ಮತ್ತು ಪೌಷ್ಟಿಕ ಆಹಾರ ಇದಾಗಿದೆ. ಇವಾಗ 1 ಗ್ಲಾಸಷ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ, ಈಗಲೇ ಎಷ್ಟು ಕೆನೆಯಂತೆ ಕಾಣಿಸ್ತಿದೆ ಅಲ್ವಾ. ಮೊಸರನ್ನ ತಿನ್ನುವುದರಿಂದ ದೇಹಕ್ಕೆ ತಂಪು ನೀಡುತ್ತದೆ, ಉತ್ತಮ ನಿದ್ರೆ ಬರಲು ಸಹಾಯ ಮಾಡುತ್ತದೆ ಮತ್ತು ಜೀರ್ಣಕ್ರಿಯೆಗೆ ರಾಮಬಾಣ ಅಂತಾನೆ ಹೇಳ್ಬಹುದು. ಕೊನೆಯಲ್ಲಿ ಈ ಮೊಸರನ್ನದ ರುಚಿ ಮತ್ತು ಅಂದವನ್ನು ಹೆಚ್ಚಿಸಲು ಸ್ವಲ್ಪ ತುರಿದ ಕ್ಯಾರೆಟ್, ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪು ಮತ್ತು ಕೆಂಪಾದ ದಾಳಿಂಬೆ ಬೀಜಗಳನ್ನು ಸೇರಿಸೋಣ. ಹಾಗೆಯೇ ರುಚಿಗೋಸ್ಕರ ಸ್ವಲ್ಪ ಹುರಿದ ಗೋಡಂಬಿಯನ್ನು ಹಾಕಿದರೆ ಕ್ರಂಚಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಮದುವೆ ಮನೆ ಶೈಲಿಯ ಕೆನೆಯಂತ ಮೊಸರನ್ನ ಈಗ ಸವಿಯಲು ಸಿದ್ಧ. ನೀವು ಮನೆಯಲ್ಲಿ ಖಂಡಿತ ಟ್ರೈ ಮಾಡಿ ನೋಡಿ. ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಥ್ಯಾಂಕ್ ಯು.